ನಾವು ಇವತ್ತಿನ ದಿನ ಮಾವು ಮೇಳ 2026 ಅಂತೇಳಿ 16, 17, 18ರಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಮಾವು ಮೇಳದಲ್ಲಿ ನಾವು ಎಲ್ಲ ಒಂದು ರೈತ ಬಾಂಧವರಿಗೆ ಹಾಗೆ ವಿದ್ಯಾರ್ಥಿಗಳಿಗೆ ತಿಳಿಸೋಗೋಸ್ಕರ ಈ ಒಂದು ಮಾವು ಮೇಳ ಮಾಡಿದ್ದು. ಈ ಒಂದು ಮಾವು ಮೇಳದಲ್ಲಿ ನಾವು ವಿವಿಧ ಜಾತಿಯ ಹಣ್ಣಿನ ಮಾವಿನಲ್ಲಿ ಇರುವಂತಹ ತಳಿಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಈಗ ತಾವು ನೋಡ್ತಾ ಇರುವಂತ ತಳಿಗಳು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಅಭಿವೃದ್ಧಿಪಡಿಸಿದ ತಳಿಗಳು. ಇದರಲ್ಲಿ ಸಾಕಷ್ಟು ಏನಪ್ಪಾ ಅಂದ್ರೆ ಸಂಕರಣ ತಳಿಗಳಿದಾವು ಮತ್ತು ಸೆಲೆಕ್ಷನ್ ಮಾಡಿದಂತ ತಳಿಗಳಿದಾವು. ಮೊದಲನೇದಾಗಿ ಅರ್ಕ ನೀಲಕಿರಣ್, ಇದು ಉತ್ತಮ ಗುಣಮಟ್ಟದ ಸಿಹಿ ಹಾಗೂ ಉತ್ಪಾದನೆ ಕೊಡುವಂತಹ ತಳಿ. ಅದೇ ರೀತಿ ಅರ್ಕ ಅರುಣ್ ಕೆಜಿ ಅಷ್ಟೇ ದೊಡ್ಡ ಬರುವಂತಹ ತಳಿ. ಅರ್ಕ ಉದಯ್, ಇದು ಹೈಬ್ರಿಡ್. ಅಮ್ರಪಾಲಿ ಮತ್ತು ಅರ್ಕ ಅನ್ಮೋಲ್ ಎನ್ನುವಂತ ತಳಿಗಳ ಸಂಕರಣ ತಳಿ. ಇದು ಅರ್ಕಾ ಪುನೀತ್ ಅಂತ ಹೇಳಿ, ಮೇಲುಗಡೆ ಕೆಂಪು ಬೇಕಾಗಿರುವಂತಹ ತಳಿ ಅಂತಂದ್ರೆ ಅರ್ಕಾ ಪುನೀತ್. ಅದೇ ರೀತಿ ಇದು ಸಹ ಅರ್ಕಾ ಪುನೀತ್ ಬೇರೆ ಬೇರೆ ಪ್ರದೇಶಗಳಲ್ಲಿ ಆಕರ್ಷಕ ಕೆಂಪು ಮಿಶ್ರಿತ ಬಣ್ಣು ಸಿಹಿ ಗುಣಮಟ್ಟ ಹೊಂದಿರ್ತೈತಿ. ಅದೇ ರೀತಿ ಅರ್ಕಾ ಅನ್ಮೋಲ್ ಅನ್ನೋದು ಸಹ ಉತ್ತಮ ಗುಣಮಟ್ಟದ ರುಚಿ ಹಾಗೂ ಮಾರುಕಟ್ಟೆಗೆ ಹೆಚ್ಚಿನ ಬೇಕಾಗಿರುವಂತಹ ತಳಿಯಾಗಿದೆ. ಅದೇ ರೀತಿ ಅರ್ಕಾ ಸುಪ್ರಭಾತ ಅನ್ನೋದನ್ನು ಸಹ ಇದು ಆಮ್ರಪಾಲಿ ಮತ್ತು ಅರ್ಕಾ ಅನ್ಮೋಲ್ ಅಂತೇಳಿ ಕ್ರಾಸ್ ಮಾಡಿದಂತ ತಳಿ, ತಿನ್ನಲಿಕ್ಕೆ ಯೋಗ್ಯವಾದ ತಳಿ. ಇನ್ನ ಅರ್ಕಾ ಪುನೀತ್ ಈಗಾಗಲೇ ತಾವು ನೋಡಿದಿರಿ. ನೆಕ್ಸ್ಟ್ ಇನ್ನು ವಿದೇಶಿ ತಳಿಗಳಂತ ಬಂದಾಗ ಸಾಕಷ್ಟು ತಳಿಗಳಿದಾವೆ. ಅದರಲ್ಲಿ ಕೇಟ್ ಅಂತ ಹೇಳಿ ಅನ್ನೋದು ಒಂದು ತಳಿ, ಅದರೊಂದಿಗೆ ಹ್ಯಾಮ್ಲೆಟ್ ಅನ್ನೋದು ಮತ್ತೊಂದು ತಳಿ, ಅದ್ರ ಜೋಡಿ ಮತ್ತೆ ಬೇರೆ ತಳಿ ಅಂತಂದ್ರೆ ಬೆನೆಟ್ ಅಲ್ಫಾನ್ಸೋ ಅಂತ ಹೇಳಿ ಇದು ಒಂದು. ಇದರ ನಂತರ ಟಾಮ್ ಅಟ್ಕಿನ್ಸನ್ ಅಂತೇಳಿ, ಈ ಕಲರ್ ಬೇಕಾಗಿರುವಂತಹ ತಳಿಗಳಂದ್ರೆ ಟಾಮ್ ಅಟ್ಕಿನ್ಸನ್, ಕೆಂಪು ಸ್ಕಿನ್ ಹೊಂದಿರುತ್ತದೆ. ಇನ್ನ ಕಿಂಗ್ಸ್ಟನ್ ಪ್ರೈಡ್ ಅನ್ನೋದು ಒಂದು ಮತ್ತೊಂದು ತಳಿ. ಅದೇ ರೀತಿ ಸೆನ್ಸೇಷನ್ ಅನ್ನೋದು ಮತ್ತೊಂದು ತಳಿ. ಓಕ್ರೋಂಗ್ ಅನ್ನೋದು ಮತ್ತೊಂದು ತಳಿ. ಈಗ ನೆಕ್ಸ್ಟ್ ಇದು ಪಾಮರ್ ಅಂತ ಹೇಳಿ ಅನ್ನೋದು ಮತ್ತೊಂದು ತಳಿ. ನೆಕ್ಸ್ಟ್ ನಿಮಗೆ ಇರುವಂತದ್ದು ರೆಡ್ ಐವರಿ ಮಾವು, ಇದು ಸುಮಾರು 2 kg ಬರ್ತದೆ ಪ್ರತಿಯೊಂದು ಹಣ್ಣು. ಇದು ಒಂದು ಉತ್ತಮವಾದಂತ ತಳಿ. ಇನ್ನ ನಮ್ಮ ಜನಪ್ರಿಯ ತಳಿಗಳು ನಮ್ಮ ಭಾರತದಲ್ಲಿ ಬೆಳಿತಾವಂದ್ರೆ ದಶಹರಿ, ಇದು ಬಹಳ ತಿನ್ನಲಿಕ್ಕೆ ಯೋಗ್ಯವಾಗಿದ್ದು ಮತ್ತು ಬಹಳ ಅತಿ ರುಚಿಯಾದಂತ ತಳಿ. ಇದು ಏನಪ್ಪಾ ಉತ್ತರ ಭಾರತದಲ್ಲಿ ಹೆಚ್ಚಿನ ಪ್ರಚಲಿತ ತಳಿ. ಇದು ಬಾಳ ಮಾವು ಅಂತೇಳಿ ಈ ಒಂದು ಧಾರವಾಡ ಜಿಲ್ಲೆಯಲ್ಲಿ ಪ್ರಚಲಿತವಾದಂತಹ ತಳಿ. ಇಮಾಮ್ ಪಸಂದ್ ಅನ್ನೋದು ಇದು ಹೈದರಾಬಾದ್ ಆಂಧ್ರದಲ್ಲಿರುವಂತಹ ತಳಿ. ನೆಕ್ಸ್ಟ್ ಆಮಿನಿ ಅನ್ನೋದು ಇದು ಅಂತಹ ಸೆಲೆಕ್ಷನ್ ಮಾಡಿದಂತ ದೊಡ್ಡ ದೊಡ್ಡ ಹಣ್ಣು ಬರುವಂತ ತಳಿಯಾಗಿದೆ. ಇವು ನಾವು ಬೇರು ಸಸ್ಯಗಳನ್ನ ಮಾಡ್ಲಿಕ್ಕೆ ಉಪಯೋಗ ಮಾಡುವಂತ ತಳಿಗಳು ಅಂತ ಹೇಳ್ತೀವಿ. ವೆಲ್ಲೈ ಕೊಲಂಬನ್ ಅಂತೇಳಿ ಇವನ್ನ ನಾವು ಬೇರು ಸಸ್ಯಾಗಿ ಉಪಯೋಗಿಸ್ತೀವಿ. ಬಪ್ಪಕಾಯಿ, ಇದನ್ನು ಏನಪ್ಪಾ ಅಂದ್ರೆ ಕಸಿ ಮಾಡುವ ಬೇರು ಸಸ್ಯ ಅಂತ ಯೂಸ್ ಮಾಡ್ತೀವಿ. ಅದೇ ರೀತಿ ಚುರುಕು ರಸಂ ಅಂತ ಹೇಳಿ, ಇದು ಹೆಸರೇ ಇದ್ದಂಗೆ ರಸಂ ಅಂತಂದ್ರೆ ಶೀಕರಣಿಗೆ ಹೇಳಿ ಮಾಡಿಸಿದಂತ ತಳಿ. ಇನ್ನ ಪೆದ್ದ ರಸಂ, ಅದು ಸಹ ಏನಪ್ಪಾ ಅಂದ್ರೆ ಆಂಧ್ರ ಪ್ರದೇಶದ ಪ್ರಚಲಿತ ತಳಿ. ಇದು ರಸಗೋಸ್ಕರ ಮಾಡುವಂತ ತಳಿ, ಶೀಕರಣಿಗೋಸ್ಕರ. ಆಮ್ರಪಾಲಿ ಅನ್ನೋದು ಇದು ಹೈಬ್ರಿಡ್ ತಳಿ, ICR ದೆಹಲಿಯಿಂದ ಬಿಡುಗಡೆ ತಳಿ, ಒಳ್ಳೆಯ ಒಂದು ಹೈಬ್ರಿಡ್ ತಳಿ. ಇನ್ನ ಪೈರಿ ಅನ್ನೋದೆಲ್ಲ ನಮ್ಗೆಲ್ಲ ಗೊತ್ತಿರೋ ಹಂಗೆ ಇಲ್ಲಿ ರಸಪುರಿ ಅಂತಾರ, ಪೈರಿ ಅಂತಾರ, ಕಲ್ಮಿ ಅಂತಾರ. ಇದು ಶೀಕರಣಿಗೆ ಅತಿ ಹೇಳಿ ಮಾಡಿಸಿದ ತಳಿ. ಧಾರವಾಡ ಮತ್ತು ಬಾಗಲಕೋಟೆ ಸರೌಂಡಿಂಗ್ ನಿಮ್ಗೆಲ್ಲ ಸಿಗುತ್ತೆ. ಅದೇ ರೀತಿ ಇದಕ್ಕೂ ಸಹ ಕಲ್ಮಿ ಅಂತ ಹೇಳ್ತಾರ, ಮಲ್ಗೋವಾ. ಇದು ಬಹಳ ಎಲ್ಲಾ ಒಂದು ರೈತರು ಇದನ್ನ ಇಷ್ಟಪಡ್ತಾರ ಬೆಳಿಲಿಕ್ಕೆ, ಅದು ಗ್ರಾಹಕರು ಇದನ್ನ ಇಷ್ಟಪಡ್ತಾರ. ಇದು ಒಂದು ಅತ್ಯಂತ ರುಚಿಯಾದಂತ ತಳಿ. ಇದು ಮದರ್ ಆಫ್ ಆಲ್ ಮ್ಯಾಂಗೋಸ್ ಅಂತ ಹೇಳ್ತೀವಿ ಒಮ್ಮೊಮ್ಮೆ. ಅದೇ ರೀತಿ ಲಂಗಡ ಅನ್ನೋದು ಇದು ಲಕ್ನೋ ಉತ್ತರ ಭಾರತದ ಒಂದು ಪ್ರಮುಖ ತಳಿ. ಇನ್ನ ಕಚ್ಚಾ ಮೀಠಾ ಅನ್ನೋದು ಇದರ ಹೆಸರು ಹೇಳ್ದಂಗೆ ಕಚ್ಚಾ ಮೀಠಾ, ಸ್ವಲ್ಪ ಸಿಹಿ ಉಳಿಯಿರುವಂತ ತಳಿ. ಇದನ್ನ ಉಪ್ಪಿನಕಾಯಿಗೆ ಉಪಯೋಗ ಮಾಡ್ತೀವಿ. ಅದೇ ಕರಿ ಶಾಡ್ ಅನ್ನೋದು ಈ ಭೌಗೋಳಿಕ ಸ್ಥಾನಿಕರಣ GI ಅಂತ ಹೇಳ್ತೀವಿ. ಇದು ಶಿರ್ಷಿಯಲ್ಲಿ ಅತಿ ಒಂದು ಒಳ್ಳೆಯ ತಳಿಯಾಗಿ ಇದನ್ನ GI ಆಗಿ ಉಪಯೋಗ ಪ್ರಾಮುಖ್ಯತೆಯನ್ನ ಪಡೆದಿದೆ. ಇನ್ನ ನಿರಂಜನ್ ಅನ್ನೋದು ಇದು ಸಹ ಇದೊಂದು ತಳಿ. ಇನ್ನ ಇದ ನಂತರ ಈ ಉಪ್ಪಿನಕಾಯಿಗೆ ಬರುವಂತಹ ತಳಿಗಳಾದ್ರೆ ಮಿಡಿಗಾಯಿ ಅಂತ ಹೇಳ್ತೀವಿ. ಅದರಲ್ಲಿ ಸದಾ ಮಿಡಿ ಅಂತ ಹೇಳೋದು ಇದು ಶಿರ್ಸಿ ಕಡೆ ಇರುವಂತ ತಳಿ ಉಪ್ಪಿನಕಾಯಿಗೋಸ್ಕರ. ಇನ್ನು ಕಾಶಿ ಮಿಡಿ ಅನ್ನೋದು ಇನ್ನೊಂದು ತಳಿ. ಇದು ಸಹ ಏನಪ್ಪಾ ಅಂದ್ರೆ ಉಪ್ಪಿನಕಾಯಿಗೆ ಹೇಳಿ ಮಾಡಿಸಿದಂತ ತಳಿಯಾಗಿದೆ. ಇನ್ನು ಅಪ್ಪೆ ಮಿಡಿ ಅಂಕರು ನಿಮಗೆ ಜಗತ್ ಪ್ರಸಿದ್ಧ. ಈ ಒಂದು ಉಪ್ಪಿನಕಾಯಿಗೆ ಮಾಡ್ಲಿಕ್ಕೆ ಉಪಯೋಗ ಮಾಡುವಂತ ತಳಿ ಅಂದ್ರೆ ಅಪ್ಪೆ ಮಿಡಿ. ಇಡೀ ಕಾಯಿಯನ್ನೇ ನಾವು ಸಣ್ಣದಿದ್ದಾಗ ಉಪ್ಪಿನಕಾಯಿಗೆ ಹಾಕಿ ಇದು ಎಕ್ಸ್ಪೋರ್ಟ್ ಸಹ ಆಗತ್ತೆ. ಇದು ಒಂದು ಶಿರ್ಸಿಯಲ್ಲಿ ಬಹಳ ಒಳ್ಳೆಯ ಉತ್ತಮವಾಗಿ ಬೆಳೀತಾ ಇದೆ. ಇನ್ನ ಸಿಂಧೂರ ಅನ್ನೋದು ಇದು ಏನಪ್ಪಾ ಅಂತಂದ್ರೆ ಇದನ್ನ ICR ಇಂದ ಮಾಡಿದಂತ ತಳಿ. ಇದು ಸಹ ನಿಮಗೆ ಒಳ್ಳೆಯ ಉತ್ತಮ ಗುಣಮಟ್ಟದ ಸುವಾಸನೆ ಮತ್ತು ಬಣ್ಣ ಹೊಂದಿರುತ್ತದೆ. ರತ್ನ ಅನ್ನೋದು ಏನಪ್ಪಾ ಅಂತಂದ್ರೆ ಇದು ಒಂದು ಸಂಕರಣ ತಳಿ, ನೀಲಂ ಮತ್ತು ಅಲ್ಫಾನ್ಸೋದಿಂದ ಕ್ರಾಸ್ ಮಾಡಿದಂತ ತಳಿ, ತಿನ್ನಲಿಕ್ಕೆ ಯೋಗ್ಯ ಆದಂತ ತಳಿ. ಹಿಮ್ಸಾಗರ್ ಅನ್ನೋದು ಈ ಒಂದು ಲೋಕಲ್ ಸೆಲೆಕ್ಷನ್ ಮಾಡಿರುವಂತ ತಳಿ. ಅದೇ ರೀತಿ ಕೊಂಕಣ್ ರುಚಿ, ಈ ಮಹಾರಾಷ್ಟ್ರದಲ್ಲಿ ಜನಪ್ರಿಯ ತಳಿ ಕೊಂಕಣ್ ರುಚಿ ಅಂತೇಳಿ. ಇದು ತಿನ್ಲಿಕ್ಕೆ ಯೋಗ್ಯವಾಗಿದ್ದು ಸುವಾಸಿನಿ ಮತ್ತು ಒಳ್ಳೆಯ ಗುಣಮಟ್ಟದ ತಳಿಯಾಗಿದೆ, ರಸ ಅಂದ್ರೆ ಇದ್ರಗೋಸ್ಕರ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸ್ವರ್ಣರೇಖಾ ಅನ್ನೋದು ಸಹ ಒಂದು ಉತ್ತಮ ಗುಣಮಟ್ಟವಾದ ತಳಿ. ಇದು ಸಹ
ಈ ಪಲ್ಪಿಗೋಸ್ಕರ ದ್ರಾಕ್ಷಿ ಇದು ಏನ ಹಣ್ಣಿಗೋಸ್ಕರ ಮತ್ತು ಶೀಕರಣಿಗೋಸ್ಕರ ಮಾಡಿದಂತ ತಳಿ. ಇದು ಕಿಶನ್ ಭೋಗ್ ಅನ್ನೋದು ಸಹ ಇದು ಒಂದು ಉತ್ತಮವಾದಂತ ತಳಿ. ಇದು ಸಹ ಏನಪ್ಪಾ ಅಂತಂದ್ರೆ ನಾವು ಶೀಕರಣಿ ಆಗ್ಲಿ ಹೆಚ್ಚು ತಿನ್ಲಿಕ್ಕೆ ಉಪಯೋಗ ಮಾಡುವಂತ ತಳಿಯಾಗಿದೆ. ಇನ್ನ ಮುಂದೇನಪ್ಪಾ ಅಂತಂದ್ರೆ ಈ ಅದ ಕೊಬ್ಬರಿ ಮಾವು ಅಂತೇಳಿ ಇನ್ನೊಂದು ತಳಿ. ಈ ಕೊಬ್ಬರಿ ಮಾವಿನ ಒಂದು ವಿಶೇಷ ಏನಂತಂದ್ರೆ ತಿಂದ್ರೆ ನಿಮ್ಗೆ ಕೊಬ್ಬರಿ ಗತೆ ಟೇಸ್ಟ್ ಬರುತ್ತೆ, ಅದಕ್ಕಾಗಿ ಹೆಸರು ಕೊಬ್ಬರಿ ಮಾವು ಅಂತ ಹೇಳಿದ್ರಿ. ಇನ್ನು ಬೆನೇಶಾನ್ ಅನ್ನೋದು ಈ ಒಂದು ದಕ್ಷಿಣ ಭಾರತದಲ್ಲಿ, ಅದು ಆಂಧ್ರ ಪ್ರದೇಶದಲ್ಲಿ ಒಂದು ಪ್ರಚಲಿತ ಒಂದು ತಳಿ. ಭಾರತದಲ್ಲಿ ಮತ್ತು ಯಶಸ್ವಿ ಈ ದಕ್ಷಿಣ ಕರ್ನಾಟಕದಲ್ಲಿ ಇದು ಭಾರತದಲ್ಲಿ ಇದು ಪ್ರಚಲಿತವಾದ ತಳಿಯಾಗಿದೆ. ಇನ್ನು ಕಾದರ್ ಅನ್ನೋದು ಏನದು ಅಲ್ಫಾನ್ಸೋ ಅನ್ನುವಂತ ಒಂದು ತಳಿಯನ್ನ ಮೂಲವಾಗಿ ಇದನ್ನು ಕಂಡುಹಿಡಿದು ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಇದನ್ನು ಕಂಡುಹಿಡಿದಿರ್ತಾರೆ. ಇದು ಮೂಲ ತಳಿ ಆಪೂಸ್, ಸೇಮ್ ಆಪೂಸ್ ಅನ್ನ ಡ್ರೈಲ್ಯಾಂಡ್ ಆಲ್ಪೂಸ್ ಅಂತ ಹೇಳ್ತೀವಿ. ಇನ್ನ ಸಾಸಿವೆ ಮಾವು ಅಂತ ಹೇಳ್ತೀವಿ. ಇದರ ಒಂದು ಸುವಾಸನೆ ಸಾಸಿವೆಗತೆ ಇರುತ್ತೆ, ಹಂಗಾಗಿ ಇದಕ್ಕೆ ಸಾಸಿವೆ ಮಾವು ಅಂತ ಹೆಸರು ಹೇಳ್ತೀವಿ. ಇನ್ನು ಇದು ಅಕೋಲಾ ಕರಿ ಈಶಾಡ್ ಅಂತ ಹೇಳ್ತೀವಿ. ಕರಿ ಈಶಾಡ ಮತ್ತು ಬಿಳಿ ಈಶಾಡ ಅಂತ ಎರಡು ಇದಾವ್. ಈ ಸಿರ್ಸಿಯಲ್ಲಿ ಪ್ರಚಲಿತವಾದಂತ ತಳಿ. ಇದು ಕರಿ ಈಶಾಡ ನೀವು ಈಗ ನೋಡಿದ್ರಿ, ಈಗ ಮುಂದಿರೋದು ಬಿಳಿ ಈಶಾಡ. ಇದು ಹೆಸರು ಏನಂತಂದ್ರೆ ಬಿಳಿ ಈಶಾಡ. ಇನ್ನ ಮುಂದಿನ ಒಂದು ತಳಿ ಏನಪ್ಪಾ ಅಂದ್ರೆ ಧಾರವಾಡ ಆಪೂಸ್ ಅಂತ ಹೇಳಿ. ಧಾರವಾಡ ಆಪೂಸ್ ಅಂತಂದ್ರೆ ಇದು ಒಂದು ವಿಶಿಷ್ಟ ಧಾರವಾಡದಲ್ಲಿ ಜೋಗೆಲ್ಲಾಪುರ ಪ್ರದೇಶದಲ್ಲಿ ಬೆಳೆಯುವಂತ ತಳಿ. ಇದು ಉತ್ತಮ ಗುಣಮಟ್ಟದ ವಾಸನೆ, ಸುವಾಸನೆ ಮತ್ತು ಎಲ್ಲ ಒಂದು ಮಾವಿನ ಹಣ್ಣೊಳಗೆ ಪ್ರಸಿದ್ಧ ತಳಿ ಅಂದ್ರೆ ಆಪೂಸ್ ಅಂತ ಹೇಳ್ತೀವಿ. ಇನ್ನು ಅದರ ನಂತರ ಬರುವುದು ಕೇಸರ್ ತಳಿ ಅಂತೇಳಿ, ಪ್ರಚಲಿತ ಕೇಸರ್ ತಳಿ. ಇದು ಗುಜರಾತಿನ ಒಂದು ರಾಜ್ಯದ ಒಂದು ಪ್ರಮುಖ ಹಣ್ಣಿನ ತಳಿ. ಇತ್ತೀಚಿನ ದಿನಗಳಲ್ಲಿ ಆಪೂಸ್ಗಿಂತ ಸಾಧ್ಯದಷ್ಟು ರೈತರು ಈ ಕೇಸರಿ ಬೆಳೀತಾ ಇದ್ದಾರೆ, ಕಾರಣ ಇದು ಪ್ರತಿ ವರ್ಷ ಬರುತ್ತೆ. ಅದೇ ರೀತಿ ಅರ್ಕ ಅನ್ಮೋಲ್ ಅನ್ನೋದು ಸಹ ಇದೊಂದು ಸಂಕರಣ ತಳಿ. ಈ ಒಂದು IIHR ಬೆಂಗಳೂರಿನಿಂದ ಬಿಡುಗಡೆಯಾದಂತ ತಳಿ. ಇದು ಎಲ್ಲಕ್ಕೂ ಬರುತ್ತೆ, ತಿನ್ಲಿಕ್ಕೆ ಮತ್ತು ಜ್ಯೂಸ್ ಮಾಡ್ಲಿಕ್ಕೆ. ಇದು ಸಹ ಏನಪ್ಪಾ ಅಂತಂದ್ರೆ ಮಲ್ಲಿಕಾ ಅಂತ ಹೇಳಿ ನೀಲಂ ಮತ್ತು ದಶೇರಿಯಿಂದ ಸಂಕರಣ ಅಂತ ತಳಿ. ಇದು ಸಹ ಇದರ ಒಂದು ಪಲ್ಪ್ ಅಂತ ಹೇಳ್ತೀವಿ, ಇದರ ಒಂದು ತಿರುಳು ತಿನ್ಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಇದು ಒಂದು ಸಲ ತಿಂದ್ರೆ ಮತ್ತೆ ಪ್ರತಿ ಸಲ ತಿನ್ಬೇಕಂತ ಹೇಳ್ತಿದ್ರೆ ಅಂತ ಒಂದು ತಳಿ ಇದು ಮಲ್ಲಿಕಾ. ಇನ್ನು ಚಂದ್ರಮ ಅನ್ನೋದು ಸಹ ಈ ಒಂದು ಲೋಕಲ್ ತಳಿ. ಇದು ಸಹ ಏನಪ್ಪಾ ಅಂತಂದ್ರೆ ಒಳ್ಳೆಯ ಒಂದು ರುಚಿ ಅಂತದಂತ ತಳಿ. ಇನ್ನು ಆಗಲೇ ನಾವು ನೋಡಿದಂಗ ಕೇಸರ್ ಅಂತ ಹೇಳಿದ್ವಿ. ಕೇಸರ್ ಇದು ಸುಪ್ರಸಿದ್ಧ ಈ ಒಂದು ಗುಜರಾತಿನ ತಳಿ. ಕರ್ನಾಟಕದಲ್ಲಿ ಈಗೆಲ್ಲ ಹೆಚ್ಚಿನ ಬೇಡಿಕೆ ಮತ್ತು ರೈತರು ಬೆಳೀತಾ ಇದ್ದಾರೆ. ಇನ್ನ ನೋಡಿದ್ರೆ ಅಲ್ಫಾನ್ಸೋ, ಆಗಲೇ ಇದು ರತ್ನಗಿರಿ ಅಲ್ಫಾನ್ಸೋ ಅಂತ ಇರುತ್ತೆ, ಧಾರವಾಡ ಅಲ್ಫಾನ್ಸೋ ಅಂತ ಇರ್ತೈತಿ, ದೇವಗಢ ಅಲ್ಫಾನ್ಸೋ ಅಂತ ಇರ್ತೈತಿ. ಆ ಒಂದು ಬೆಳೆದಂತ ಗುಣದ ಮೇಲೆ ಇದರ ಒಂದು ವಾಸನೆ, ಸುವಾಸನೆ, ರುಚಿ ಚೇಂಜ್ ಆಗುತ್ತೆ. ಇದು ಏನಪ್ಪಾ ಅಂದ್ರೆ ಧಾರವಾಡದಲ್ಲಿ ಬೆಳೆದಂತ ತಳಿ. ಇನ್ನ ಕ್ಯಾರಕೊಪ್ಪ ಬಾಳಮಾವು. ಕ್ಯಾರಕೊಪ್ಪ ಬಾಳಮಾವು ಅಂತ ಹೇಳಿದ್ರೆ ಧಾರವಾಡದಲ್ಲಿ ನೀರಿರುವಂತ ಕ್ಯಾರಕೊಪ್ಪದಲ್ಲಿ ಬೆಳೆದಂತ ಈ ಮಾವು. ಇದು ಸಹ ತಿನ್ಲಿಕ್ಕೆ ಯೋಗ್ಯವಾದಂತ ಸ್ಥಳೀಯ ಒಂದು ಸೆಲೆಕ್ಷನ್ ಆಗಿದೆ. ಇನ್ನ ಚುರುಕು ರಸಂ, ಇದು ಏನಪ್ಪಾ ಅಂದ್ರೆ ಈ ಒಂದು ಹೆಸರಿನಲ್ಲೇ ಇರದೆ ಇದು ಒಂದು ಗಾಢವಾದ ಸುವಾಸನೆ, ರುಚಿಕರವಾದ ರಸ ಮತ್ತು ಒಳ್ಳೆಯ ಒಂದು ಶೀಕರಣೆಗೋಸ್ಕರ ಇರುವಂತ ತಳಿ. ಇನ್ನ ಇದರೊಂದಿಗೆ ಏನಪ್ಪಾ ಅಂತಂದ್ರೆ ನಾವು ಮಾವಿನೊಂದಿಗೆ ಅದರ ಒಂದು ಉತ್ಪನ್ನಗಳನ್ನ ನಾವು ನೋಡ್ತಾ ಇದೀವಿ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನಗಳಲ್ಲಿ ಮಾವಿನ ಸ್ಕ್ವಾಶ್, ಕಸ್ತೂರಿ ಬೀಜ ಮಿಶ್ರಿತ ಶರ್ಬತ್ತು, ಮಾವಿನ ಶರ್ಬತ್ತು, ಮಾವಿನ ಗುಳಂಬು, ಮಾವಿನ ಉಪ್ಪಿನಕಾಯಿ, ಬಾಳೆ ಚಿಪ್ಸು, ಆಮೇಲೆ ಬಾಳೆಕಾಯಿಯಿಂದ ಮಾಡಿದಂತ ಚಿಪ್ಸು, ಅದ್ರ ಜೋಡಿ ಮಾವಿನ ಸೇರಿಸಿದ್ದು, ಮಾವು ಮತ್ತು ನೆಲ್ಲಿಕಾಯಿ ಜಾಮ್, ಮಾವಿನ ಮುರಬ್ಬ, ಹಸಿರು ಮೆಣಸಿನಕಾಯಿ ಮಾವಿನ ಚಟ್ನಿ, ಆಮೇಲೆ ಮಾವಿನ ಉಪ್ಪಿನಕಾಯಿ, ಮಾವು ಮಿಶ್ರಿತ ಜಾಮ್, ಅದರೊಂದಿಗೆ ಒಣ ಹಣ್ಣಿನ ತಿರುಳು ಮಾವಿನದು, ಮಾವಿನ ಹಣ್ಣಿನ ಜೆಲ್ಲಿ, ಕಾಯಿ ಮಾವಿನ ಚಾಕ್ಲೇಟು, ಹಣ್ಣಾದ ಮಾವಿನ ಚಾಕ್ಲೇಟು, ಮಾವಿನ ಪುಡಿ, ಮಾವಿನ ಮಿಶ್ರಣ, ಮಾವಿನ ಚಾಟ್ಸ್, ಮಾವಿನ ಜಾಮ್, ಹೀಗೆ ಸಾಕಷ್ಟು ಇವನು ಉತ್ಪನ್ನಗಳನ್ನು ನಾವು ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಅಭಿವೃದ್ಧಿ ಪಡಿಸಿದ್ದೇವೆ. ಇನ್ನ ಮುಂದಿನ ಒಂದು ತಳಿ ಅಂತಂದ್ರೆ ಅದು ಕರಿ ಈಶಾಡ್ ಅಂತೇಳಿ. ನೆಕ್ಸ್ಟ್ ನೀಲಂ ಅನ್ನೋದು ಸಹ ಇದೊಂದು ಪ್ರಚಲಿತ ತಳಿ ಈ ಒಂದು ಉತ್ತರ ಭಾರತದಲ್ಲಿ. ಈ ಸುಂದರ್ಶ ಅನ್ನೋದು ಈ ಒಂದು ಧಾರವಾಡದಲ್ಲಿ ಉತ್ತಮವಾದಂತ ತಳಿ. ಇದು ಏನಪ್ಪಾ ಅಂತ ತಿನ್ಲಿಕ್ಕೆ ಯೋಗ್ಯವಾದದ್ದು ಮತ್ತು ಶೇಖರಣೆಗೆ ಹೇಳಿ ಮಾಡಿಸಿದಂತ ತಳಿ ಇದು ಸುಂದರ್ಶ. ಇನ್ನ ಸಣ್ಣ ಎಲೆ ಮಾವು ಅಂತೇಳಿ ಸುಮಾರು 100 ವರ್ಷದ ಹಳೆ ಗಿಡಗಳು ಸಹ ನಾವು ಧಾರವಾಡದಲ್ಲಿ ನೋಡ್ತಾ ಇದೀವಿ. ಸುಮಾರು SM ಪಾಟೀಲ್ ಅನ್ನುವಂತ ಫಾರ್ಮ್ ನಲ್ಲಿ ಸುಮಾರು 100 ವರ್ಷದ ಗಿಡಗಳಿದಾವು. ಈ ಸಣ್ಣ ಎಲೆ ಅನ್ನೋದು ಸಹ ಈ ಒಂದು ತಿನ್ನಲಿಕ್ಕೆ ಉತ್ತಮವಾದಂತ ತಳಿ. ಅದೇ ರೀತಿ ಆಲ್ರೆಡಿ ನಾವು ನೋಡಿದಂಗೆ ರಸಪುರಿ ಅಂತ ಏನ್ ಹೇಳ್ತೀವಿ ಪೈರಿ, ಇದು ಮೇನ್ ಸೀಕರಣೆಗೋಸ್ಕರ ಮಾಡಿರುವಂತ ತಳಿ. ಇದು ಧಾರವಾಡದಲ್ಲಿ ಹೆಚ್ಚು ಪ್ರಚಲಿತವಾಗಿದೆ. ಇನ್ನು ತೋತಾಪುರಿ, ನಿಮ್ಗೆ ಏನಂದಂಗೆ ಇದ್ರ ಹೆಸರ ಬೆಂಗಳೂರು ಅಂತ ಹೇಳ್ತೀವಿ, ಮೊಲಗೋವಾ ಅಂತ, ಇದು ಗೋವಾ ಅಂತ ಹೇಳ್ತೀವಿ ಅಥವಾ ತೋತಾಪುರಿ ಅಂತ ಹೇಳ್ತೀವಿ. ಇದು ತಿನ್ಲಿಕ್ಕೆ ಬಹಳ ಉಪಯೋಗ. ಅದೇ ರೀತಿ ಇದನ್ನ ನಾವು ಈ ಪಲ್ಪ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಉಪಯೋಗ ಮಾಡ್ತಾರೆ. ಇದು ಕೋಲಾರದಲ್ಲಿ ಒಂದು ಪ್ರಚಲಿತವಾದ ತಳಿ. ಇನ್ನು ಮಲಗೋವಾ ಅನ್ನೋದು ಇದು ಧಾರವಾಡ ಸರೌಂಡಿಂಗ್ ಬೆಳೆಯುವಂತ ತಳಿ. ಇದು ಸಹ ಏನಪ್ಪಾ ಅಂದ್ರೆ ಕಲ್ಮಿ ಅಂತ ಹೇಳ್ತಾರ. ಇದು ಮೇನ್ಲಿ ಇದು ಪಲ್ಪ್ಗೋಸ್ಕರ ಇದನ್ನ ಉಪಯೋಗ ಮಾಡ್ತೀವಿ, ಆಮೇಲೆ ಕಾಯಿಗೋಸ್ಕರ ಇದನ್ನ ಉಪಯೋಗ ಮಾಡ್ತೀವಿ. ಇದು ನೆಕ್ಸ್ಟ್ ಕೇಸರ್ ಅಂತೇಳಿ. ಇದು ಸಹ ಕೇಸರ್ ಒಂದು ಗುಜರಾತ್ ಆದಂತ ತಳಿ.
ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದಂಗೆ ಬೆನೇಶನ್ ಅನ್ನೋದು ಆಂಧ್ರ ಪ್ರದೇಶದ ಪ್ರಚಲಿತ ತಳಿ, ಮೃದುವಾದ ತಿರುಳು ಮತ್ತು ಆಕರ್ಷಕ ಆಕಾರ ಮತ್ತು ರುಚಿಕರ ಸಿಹಿ ಮಾವಿನ ತಳಿ. ಇನ್ನ ರಸಪುರಿ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇದು ಮೇನ್ಲಿ ಏನಪ್ಪಾ ಅಂತಂದ್ರೆ ರುಚಿಕರ ನಾರು ರಹಿತ ತಿರುಳು ಇರೋದ್ರಿಂದ ಶೀಕರಣೆಗೆ ಬಹಳ ಉತ್ತಮ. ಇನ್ನ ಆಲ್ರೆಡಿ ಮಲ್ಲಿಕಾ ಅಂತ ಹೇಳಿದ್ರೆ ಇದು ಒಂದು ಸಂಕರಣ ತಳಿ, ಇದು ಸಹ ತಿರುಳಿಗೋಸ್ಕರ ನಾವು ಉಪಯೋಗ ಮಾಡ್ತೀವಿ. ಇನ್ನ ದಶೇರಿಯಲ್ಲಿ ನಾವು ಇನ್ನೊಂದು ನೋಡ್ತಾ ಇದ್ವಿ ಜಂಬೂ ದಶೇರಿ ಅಂತೇಳಿ. ದಶೇರಿ ಯೂಸಲ್ ಆಗಿ ಸಣ್ಣ ಸೈಜ್ ಬರ್ತಾವ, ಆದ್ರೆ ಜಂಬೂ ದಶೇರಿ ಅನ್ನೋದು ದೊಡ್ಡ ಸೈಜ್ ಬರ್ತಾವು. ಇದು ಒಂದು ಉತ್ತಮವಾದಂತ ತಳಿ ಉತ್ತರ ಪ್ರದೇಶದ್ದು. ನೆಕ್ಸ್ಟ್ ಬಂಗನಪಲ್ಲಿ ಅನ್ನೋದು ಆಂಧ್ರ ಪ್ರದೇಶದಂತ ತಳಿ, ಇದಕ್ಕ ನಾವು ಬೆನೇಶಾನು ಸಹ ಅಂತ ಹೇಳ್ತೀವಿ. ಆಲ್ರೆಡಿ ನಾವು ಕಾದರ್ ಅಂತ ಹೇಳಿದ್ವಿ, ಅಲ್ಫಾನ್ಸೋದಲ್ಲಿ ಸೆಲೆಕ್ಷನ್ ಆದಂತ ತಳಿ ಕಾದರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದು ಇನ್ನೊಂದು ಕೊಪ್ಪಳ ಲೋಕಲ್ ಅಂತ ಹೇಳಿ. ಈಗ ಕೆಲವೊಂದಿಷ್ಟು ರೈತರು ಸುಮಾರು 100 ವರ್ಷಗಳಿಂದ ಹಳೆ ಗಿಡದಲ್ಲಿ ಬೆಳೆಸ್ತಿರ್ತಾರೆ. ಅದ್ರ ರುಚಿಯ ಮೇಲೆ ಅದನ್ನ ನಾವು ರೈತರ ಒಂದು ಹೆಸರ ಮೇಲೆ ಕೊಪ್ಪಳ ಲೋಕಲ್ ಅಂತ ಕರಿತೀವಿ. ಅದೇ ರೀತಿ ದಶೇರಿ ಅನ್ನೋದು ಸಹ ಒಂದು ಉತ್ತಮವಾದಂತ ತಳಿ. ಇದು ಸಹ ಏನಪ್ಪಾ ಅಂತಂದ್ರೆ ಫಲಿಪಿಗೋಸ್ಕರ ಅಥವಾ ರಸಗೋಸ್ಕರ ಮಾಡುವಂತ ಉತ್ತಮವಾದಂತ ತಳಿ. ಇದು ಸಹ ಎಕ್ಸೋಟಿಕ್ ಫ್ರೂಟ್ ಟಾಮ್ ಅಟ್ಕಿನ್ಸನ್ ಅಂತ ಹೇಳಿ, ಇದು ಒಂದು ವಿದೇಶಿ ತಳಿಯಾಗಿದೆ. ಇನ್ನು ಅದೇ ರೀತಿ ಏನಂತಂದ್ರೆ ಈ ವರ್ಷ ಪೂರ್ತಿ ಬೆಳೆಯುವಂತ ಹಣ್ಣು ಅಂದ್ರೆ ಮಾವಿನಲ್ಲಿ ರಾಯಲ್ ಸ್ಪೆಷಲ್ ಅಂತ ಹೇಳ್ತೀವಿ, ಇದಕ್ಕೆ ಬಾರಾಮಸಿ ಅಂತ ಹೇಳ್ತೀವಿ. ಇದರ ಒಂದು ವಿಶೇಷತೆ ಏನಂತಂದ್ರೆ ಪ್ರತಿ ವರ್ಷ ಅಂದ್ರೆ ವರ್ಷದ 365 ದಿನಗಳು ಹೂವು ಕಾಯಿ ಹಣ್ಣು ನಮಗೆ ಸಿಗ್ತಾ ಇರ್ತಾವ ಮಾರುಕಟ್ಟೆಯಲ್ಲಿ ನಮ್ಗೆ. ಇದು ಒಂದು ಉತ್ತಮವಾದಂತ ತಳಿ ಅಂತ ಹೇಳ್ತೀವಿ. ಇನ್ನ ಇದರೊಂದಿಗೆ ಕೇಸರ್ ಅಂತ ಅನ್ನೋದನ್ನ ಈ ಎಸ್ಪೆಷಲಿ ಕೆಲವೊಂದಿಷ್ಟು ಮಂದಿ ಸಾವಯವದಲ್ಲಿ ಬೆಳಿತಾರ ಅಂತ ಬೆಳೆದಂತ ಕೇಸರ್ ತಳಿಗಳು. ಇದು ಏನಂತಂದ್ರೆ ಬೆನೇಶಾನ್ ತಳಿ, ಅದನ್ನ ನೋಡ್ತಾ ಇರೋದು. ನೆಕ್ಸ್ಟ್ ಇದು ಸಂಕರಣ ತಳಿ ರತ್ನ ಅಂತ ಹೇಳ್ತೀವಿ, ನೀಲಂ ಮತ್ತು ಆಪೂಸ್ನಿಂದ ಮಾಡಿದಂತ ತಳಿ. ನೆಕ್ಸ್ಟ್ ಪೋಲಿವರ ಅಂತ ಹೇಳಿ ಮತ್ತೊಂದು ತಳಿ, ಇದು ಸ್ಥಳೀಯವಾಗಿ ಸೆಲೆಕ್ಷನ್ ಮಾಡಿದಂತ ತಳಿ. ಇನ್ನ ನೆಕ್ಸ್ಟ್ ಏನಂತಂದ್ರೆ ಸಿಂಧೂರ ಅಂತೇಳಿ, ಇದು ಸಿಂಧೂರ ಅನ್ನೋದು ಏನಂದ್ರೆ ಇದು ವಿಶೇಷತೆ ಅಂತಂದ್ರೆ ಇದರ ಗೊಟ್ಟ ಏನಂದ್ರೆ ಪೇಪರ್ ಗತ ಇರ್ತೈತಿ. ಇದಕ್ಕೆ ಸೀಡ್ಲೆಸ್ ಅಂತ ಹೇಳ್ತೀವಿ ನಾವು. ಸಿಂಧೂರಕ್ಕೆ ಏನಂದ್ರೆ ಸರ್ ಸೀಡ್ಲೆಸ್ ಅಂತ ಹೇಳ್ತೀವಿ, ಆದ್ರೆ ಎಷ್ಟು ಫಲಪ್ ಇರ್ತೈತೆ ಅಂದ್ರೆ ಬೀಜ ಪೇಪರ್ ಗತೆ ನಮ್ಗೆ ಕಾಣ್ತೈತಿ. ಇನ್ನು ಅಮ್ರಪಾಲಿ ಅನ್ನೋದು ಮತ್ತೊಂದು ತಳಿ, ಇದು ದಶೇರಿ ಮತ್ತು ನೀಲಂನಿಂದ ಸಂಕಲನ ಮಾಡಿದಂತ ತಳಿ. ಇನ್ನು ಅದೇ ರೀತಿ ನೆಕ್ಸ್ಟ್ ಅಮ್ರಪಾಲಿ ಅನ್ನೋದು ಮತ್ತೊಂದು ತಳಿ, ಇದು ಸಹ ಏನಪ್ಪಾ ಅಂತಂದ್ರೆ ಹೈಬ್ರಿಡ್ ತಳಿ. ಇದರಿಂದ ಹೆಚ್ಚಿನ ಒಂದು ವಾಸನೆ, ಉತ್ಪಾದನೆ ಹಾಗೂ ರುಚಿ ಇರುವಂತ ತಳಿಯಾಗಿದೆ. ಇವು ಇಷ್ಟು ಏನಪ್ಪಾ ಅಂದ್ರೆ ಮಾವಿನ ತಳಿಗಳು, ಕೆಲವೊಂದಿಷ್ಟು ಸೆಲೆಕ್ಷನ್ ಮಾಡಿದಂತದ್ದು, ಕೆಲವೊಂದಿಷ್ಟು ಬಿಡುಗಡೆ ಮಾಡಿದಂತದ್ದು, ಕೆಲವೊಂದಿಷ್ಟು ಸಂಕರಣ ತಳಿಗಳು. ಇದರೊಂದಿಗೆ ರೈತರ ತಳಿಗಳು ಸಹ ನಿಮಗೆ ತೋರಿಸ್ತೀವಿ ನಾವು. ಈಗ ನಾವು ನೋಡ್ತಾ ಇರೋದಂತಂದ್ರೆ ರೈತರ ತಳಿಗಳು. ಇದರಲ್ಲಿ ರೈತರ ತಳಿಗಳು ಸುಮಾರು 106 ವರ್ಷಗಳಿಂದ ಬೆಳೆದಂತ ತಳಿಗಳಿದಾವು. ಕೆಲವೊಂದಿಷ್ಟು ವಿದೇಶಿ ತಳಿಗಳನ್ನು ರೈತರು ತಂದು ಹಾಕೊಂಡು ಅದನ್ನ ಸಕ್ಸಸ್ ಆಗಿ ಕಾಣ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಈ ಕಾಟೆ ಮಾವು ಅನ್ನೋದು. ಇದು ಕಾಟೆ ಮಾವು ವರ್ಷಕ್ಕೆ 2 ಸಾರಿ ಬರುವಂತ ತಳಿ. ಇದನ್ನ ಶ್ರೀಯುತ ರೈತರು SB ಚಿತ್ತವಾಡಿಗೆ ಶಿರೂರಲ್ಲಿ ಇದನ್ನು ಬೆಳೆದು ಸಕ್ಸಸ್ ಆಗಿದ್ದಾರೆ. ಇದು ವರ್ಷಕ್ಕೆ 2 ಬೆಳೆಯನ್ನ ಕೊಡ್ತಾ ಇದೆ. ಉತ್ತಮವಾದ ತಳಿ ಮತ್ತು ತಿನ್ಲಿಕ್ಕೆ ಯೋಗ್ಯವಾಗಿದೆ. ಅದೇ ರೀತಿ ಏನಪ್ಪಾ ಅಂದ್ರೆ ಸುಮಾರು 100 ವರ್ಷದ ಹಳೆ ಒಂದು ತಳಿ ಅಂತಂದ್ರೆ 100-150 ವರ್ಷದ್ದು ಈ ಒಂದು ಏನಂತ ಹೇಳ್ತೀವಿ ಅಂದ್ರೆ ತಳಿ ಆಡಗಲ ಮಾವು ಅಂತ ಹೇಳ್ತೀವಿ. ಇದು ಬದಾಮಿ ತಾಲೂಕಿನ ಬಸಪ್ಪ ಒಗ್ಗಣ್ಣವ್ರು ಇದನ್ನ ಅವರ ಒಂದು ತಲೆಮಾರು 3-4 ತಲೆಮಾರು ಇದನ್ನ ಸಂಗ್ರಹಣೆ ಮಾಡಿ ಬಳಸ್ತಾರೆ. ಇದು ಸಹ ಒಳ್ಳೆ ಶೇಖರಣೆ. ಒಂದು ಹಣ್ಣನ್ನ ನಾವು ಶೇಖರಣೆ ಮಾಡಿದ್ರೆ ಸುಮಾರು 4-5 ಮಂದಿ ಮನೆಯಲ್ಲಿ ಆರಾಮಾಗಿ ಶೇಖರಣೆ ತಿನ್ಬಹುದು. ಅದೇ ರೀತಿ ಈ ಒಂದು ಬೀಳಿಗಿ ತಾಲೂಕಿನ ಚಿಕ್ಕಲಗುಂಡಿ ಗ್ರಾಮದ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಸಹ ಅವರ ಒಂದು 3-4 ತಲೆಮಾರಿಂದ ಸಂರಕ್ಷಿಗೆ ಬಂದಂತ ತರಿ ಅಂತಂದ್ರೆ ಚಿಕ್ಕಲಗುಂಡಿ ಲೋಕಲ್ ಅಂತ ಹೆಸರಿಟ್ಟಿದ್ವಿ ಅದಕ್ಕೆ. ಇದು ಸಹ ಏನಪ್ಪಾ ಅಂದ್ರ ದೊಡ್ಡದಾದ ಹಣ್ಣು, ಕೇಸರಿ ಬಣ್ಣದ ಪಲ್ಪು ಮತ್ತು ಉತ್ತಮವಾದ ಗುಣಮಟ್ಟವಾದಂತ ಸಿಹಿ ಇರುವಂತ ತಿರುಳು ಶೀಕರಣೆ ನಮಗೆ ಹೇಳು ಮಾಡಿಸಿದಂತ ತಳಿಯಾಗಿದೆ. ಇನ್ನು ಅದೇ ರೀತಿ ಕೆಲವೊಂದಿಷ್ಟು ಮಂದಿ ರೈತರು ಪೂರ್ತಿ ಸಾವಯವದಲ್ಲಿ ಬೆಳೀತಾ ಇದ್ದಾರೆ. ಪೂರ್ತಿ ಸಾವಯವದಲ್ಲಿ ಅಂತಂದ್ರೆ ಯಾವುದೇ ಕೆಮಿಕಲ್ ಇಲ್ಲಾರದೆ ಬೆಳೆಯುವಂತ ತಳಿ ಇದು ಏನಪ್ಪಾ ಅಂತಂದ್ರೆ ಈ ಕೇಸರ್ ಬೆಳೆದಿದ್ದಾರೆ. ಈ ಒಂದು ಕೇಸರ್ ತಳಿ ಈ ಒಂದು ವಿಜಯಪುರದಲ್ಲಿ ಗ್ರಾಮದ RK ಸುರ್ಪುರ್ ಎನ್ನುವರು ಇದನ್ನ ಬೆಳೀತಾ ಇದ್ದಾರೆ. ಅದೇ ರೀತಿ ನಾ ಆಲ್ರೆಡಿ ಹೇಳ್ದಂಗೆ ರೆಡ್ ಐವರಿ ಅನ್ನೋದು ಇದು ಸುಮಾರು 1 kg 2-2.5 kg ಅಂತ ಬರುವಂತ ತಳಿ. ಇದು ವಿದೇಶಿ ತಳಿ, ನಮ್ಮ ಒಂದು ಬಾಗಲಕೋಟೆ ಕಂಡೀಷನ್ಗೆ ಚೆನ್ನಾಗಿ ಹೊಂದ್ಕೊಂಡು ಬೆಳೀತಾ ಇದೆ. ನೆಕ್ಸ್ಟ್ ಮುಂದಿನ ಒಂದು ತಳಿಗಳಂತಂದ್ರೆ ಈಗ ಫೇಮಸ್ ಆಗಿರೋದು ಈ ಜಪಾನದ ತಳಿ ಅಂದ್ರೆ ಮಿಯಾಜಾಕಿ ಅಂತ ಹೇಳ್ತೀವಿ. ಈ ಮಿಯಾಜಾಕಿ ಸಾಕಷ್ಟು ರೈತರೀಗ ಇದರಿಂದ ಬೆನ್ ಬೆತ್ತಿದ್ದಾರೆ. ಕಾರಣ ಏನಂದ್ರೆ ಪ್ರತಿ ಕೆಜಿಗೆ 3-4 ಲಕ್ಷ ರೂಪಾಯಿ ಅಂತೇಳಿ ಅಂತ ಇದ್ದಾರೆ. ಆದ್ರೆ ಸತ್ಯಾಸತ್ಯತೆಯನ್ನು ನೋಡಿದಾಗಿದು ಇನ್ನು ಭಾರತದಲ್ಲಿ ಅಷ್ಟು ನಮ್ಮ ಆ ರೇಟ್ಗೆ ಸಿಗ್ತಾ ಇಲ್ಲ. ಇದರ ಮುಂದಿನ ದಿನಗಳಲ್ಲಿ ಇದರ ಒಂದು ನಾವು ವೈಜ್ಞಾನಿಕ ಒಂದು ವಿಶ್ಲೇಷಣೆ ಮಾಡಿದಾಗ ಇದರ ಬೆಲೆಯನ್ನು ನಿಖರ ಮಾಡಬಹುದು. ಈಗ ತಾವು ನೋಡ್ತಾ ಇರುವಂತ ಈ ಮಾವು ಸಂಗ್ರಹಣೆ ಇದು ಒಂದು ರೈತರಾದ್ರೆ ಏನಪ್ಪಾ ಅಂದ್ರೆ ಶ್ರೀ ವೆಂಕಪ್ಪ ಗಿರಿಯಪ್ಪ ಮೆಟ್ಟೀನ್ ಎಡಹಳ್ಳಿ ಮುಧೋಳದವರು ಬೆಳೆದಂತ ಸಂಗ್ರಹಣೆ ಮಾಡಿದಂತ ಸುಮಾರು 4-5 ತಳಿಗಳನ್ನ ಇವರು ಮಾಡ್ತಾ ಇದ್ದಾರೆ, ಸಂಗ್ರಹಣೆ ಮಾಡಿದ್ದಾರೆ. ಮೊದಲನೇದು ಏನಪ್ಪಾ ಅಂದ್ರೆ ರಸಪುರಿ, ಆಲ್ರೆಡಿ ಹೇಳ್ದಂಗೆ ಇದು ಪೈರಿ ಅಂತ ಹೇಳ್ತೀವಿ, ರಸಪುರಿ ಶೀಕರಣಿಗೋಸ್ಕರ. ಎರಡನೇದು ಬಂಗನಪಲ್ಲಿ ಅಂತ ಹೇಳಿ, ಇದು ಆಂಧ್ರ ಪ್ರದೇಶದ ಪ್ರಚಲಿತ ತಳಿ.
ಅದೇ ರೀತಿ ಏನಪ್ಪಾ ಅಂತಂದ್ರೆ ಇನ್ನೊಂದು ಬೆಳೆದಂತ ತಳಿ ಅವರು ಲೋಕಲ್ ತಳಿ ಅಂತ ಹೇಳ್ತಾರೆ ಇದಕ್ಕೆ. ಇದು ಸಹ ಉಪ್ಪಿನಕಾಯಿಗೆ ಶ್ರೇಷ್ಠವಾದ ತಳಿ. ಅದ್ರ ಜೋಡಿಗೆ ಏನಪ್ಪಾ ಅಂದ್ರೆ ಅವ್ರು ಬೆಳೆದಂತ ತಳಿ ಅಂದ್ರೆ ಈ ಗುಜರಾತ್ ಇದರ ಉತ್ತ ರಾಜ್ಯದ ಪ್ರಚಲಿತ ತಳಿ ಕೇಸರ್ ಅಂತ ಬೆಳೀತಾ ಇದಾರೆ. ಇನ್ನು ನಾಟಿ ಮಾವು ಅಂತ ಹೇಳಿ ಹೆಸರಿದೆ. ಈ ನಾಟಿ ಮಾವಿನ ವಿಶೇಷತೆ ಏನಂದ್ರೆ ಕೇವಲ ಉಪ್ಪಿನಕಾಯಿಗೋಸ್ಕರ ಇದನ್ನ ನಾವು ಉಪಯೋಗ ಮಾಡ್ಲಿಕ್ಕೆ ಆಗತ್ತೆ. ಇನ್ನ ದಶೇರಿ ಅಂತ ಬೆಳೆದಿದ್ದಾರೆ. ನೆಕ್ಸ್ಟ್ ಅಲ್ಫಾನ್ಸೋ ಸಹ ಬೆಳೆದಿದ್ದಾರೆ. ಅವರು ತೋತಾಪುರಿ ಬೆಳೆದಿದ್ದಾರೆ. ಅದೇ ರೀತಿ ಏನಪ್ಪಾ ಅಂತಂದ್ರೆ ಮಲ್ಗೋವಾ ಅವನು ಸಹ ಬೆಳೆದಿದ್ದಾರೆ. ಮತ್ತೆ ಮಲ್ಲಿಕಾ ಬೆಳೆದಿದ್ದಾರೆ. ಇನ್ನೊಂದು ವಿಶೇಷತೆ ಏನಂದ್ರೆ ಸುಮಾರು ಅವರು ಆ 100 ರಿಂದ 200 ವರ್ಷಗಳ ಹಿಂದಿನಿಂದ ಬೆಳೆದಂತ ಅವರ ತಂದೆ ಕಾಲದಿಂದ ಅವರ ಮುತ್ತಜ್ಜರ ಕಾಲದಿಂದ ಬೆಳೆದಂತ ತಳಿ ಅಂತ ಹೇಳ್ತಾರ ಅವರು. ಎಡಹಳ್ಳಿ ಲೋಕಲ್ ಅಂತ ಹೇಳ್ತಾರ. ಎಡಹಳ್ಳಿ ಲೋಕಲ್ ಅನ್ನೋದು ಈ ತಳಿ ಏನಪ್ಪಾ ಅಂತಂದ್ರೆ ಒಂದು ಹಣ್ಣು ಸುಮಾರು 2 ರಿಂದ 2.5-3 kg ಸಹ ಇದು ನಿಮಗೆ ಬರ್ತೈತಿ. ಹೀಗಾಗಿ ಏನಪ್ಪಾ ಅಂದ್ರೆ ಕೇವಲ ಒಂದು ಹಣ್ಣು ಇದ್ರೆ ಸಾಕು, ಎಲ್ಲರೂ ಮನೆ ತುಂಬಾ ತಿನ್ಬಹುದು. ಈ ಇಂತಹ ಸ್ಥಳಗಳನ್ನ ನಾವು ವಿಶ್ವವಿದ್ಯಾಲಯ ರೈತರ ಇಂಥ ಒಂದು ಮೇಳದಲ್ಲಿ ಅವರಿಗೆ ಕರೆಸಿ ಆ ಸಂಗ್ರಹಣೆಯನ್ನು ತಗೊಂಡು ಮುಂದೆ ಅವನ ಗಿಡಗಳ ಮಾಡಿ ಬೇರೆ ರೈತರಿಗೆ ಮತ್ತು ಈ ತಳಿಗಳನ್ನ ಪರಿಚಯ ಮಾಡುವಂತ ನಿಟ್ಟಿನಲ್ಲಿ ಇದನ್ನ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.